ನಮಸ್ಕಾರ ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಸಿಂಹ ಸಾಕಿದ ನರಿಯ ಕಥೆ. ನರಿ ಅಂದರೆ ಫಾಕ್ಸ್. ಏನಿದು ಕಥೆ ನೋಡ್ಕೊಂಬರೋಣ. ಒಂದು ದಟ್ಟ ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹ ವಾಸ ಆಗಿರುತ್ತೆ. ಅದು ಒಂದು ದಿನ ಬೇಟೆಗೆ ಹೋಗ್ತಿದ್ದಾಗ ಅದಕ್ಕೆ ಒಂದು ಚಿಕ್ಕ ನರಿಯ ಮರಿ ಕಾಣುತ್ತೆ. ಆ ಮರಿ ತುಂಬ ದುರ್ಬಲವಾಗಿರುತ್ತೆ. ಅದನ್ನು ನೋಡಿದ ಸಿಂಹಕ್ಕೆ ಕರುಣೆ ಬಂದು ಇದನ್ನು ಕೊಂದರೆ ಏನು ಲಾಭ ಪಾಪ, ಸಾಕಿ ಬೆಳೆಸೋಣ ಇದನ್ನು ಅಂತ ಅದನ್ನು ಸಿಂಹದ ಗುಹೆಗೆ ನರಿಯ ಮರಿಯನ್ನು ಕರ್ಕೊಂಡು ಹೋಗುತ್ತೆ. ಮತ್ತು ತನ್ನ ಸಿಂಹದ ಮರಿಗಳ ಜೊತೆಗೆ ಅದನ್ನು ಬೆಳೆಸುತ್ತೆ. ಸಿಂಹದ ಹೆಂಡತಿಯಾದ ಸಿಂಹಿಣಿಯು ಕೂಡ ಅದನ್ನು ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಹೀಗೆ ದಿನಗಳು ಕಳೆಯುವಾಗ ನರಿಯ ಮರಿ ಸಿಂಹದ ಮರಿಗಳ ಜೊತೆಗೆ ಆಟ ಆಡುತ್ತಾ ದೊಡ್ಡದಾಗುತ್ತೆ. ಒಂದಿನ ಕಾಡಿಗೆ ಒಂದು ದೊಡ್ಡ ಆನೆ ಬರುತ್ತೆ. ಅದನ್ನು ನೋಡಿದ ಸಿಂಹದ ಮರಿಗಳು ಆನೆಯ ನೋಡಿ ಅದನ್ನು ಎದುರಾಗೋಕ್ಕೆ ಓಡೋಗ್ತವೆ ಆನೆ ಹತ್ತಿರಕ್ಕೆ. ಆದರೆ ನರಿಯ ಮರಿ ಇರುತ್ತಲ್ಲ, ಅದು ಆನೆಯನ್ನು ಕಂಡ ತಕ್ಷಣ ಅದು ಭಯದಿಂದ ದೂರ ಓಡೋಟೋಗುತ್ತೆ. ಆಮೇಲೆ ನಂತರ ಸಿಂಹದ ಮರಿಗಳು ಹೇಳ್ತವೆ, ನೀನು ಯಾಕೆ ಹೆದರ್ಕೊಂಡು ಹೋದೆ ಅಂತ. ಅದಕ್ಕೆ ನರಿಯ ಮರಿ ಹೇಳುತ್ತೆ, ಆನೆ ಬಹಳ ಬಲಿಷ್ಠವಾದ ಪ್ರಾಣಿ, ಅದರ ಜೊತೆ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಆಗ ಸಿಂಹದ ಮರಿಗಳು ನಗುತ್ತಾ, ನೀನು ಭಯ ಪಟ್ಕೋಬೋದು, ಆದರೆ ನಮಗೇನು ಹೆದರಿಕೆ ಆಗಲ್ಲ ಅಂತ ಈ ನರಿಯ ಮರಿಯನ್ನು ನೋಡಿ ಹಾಸ್ಯ ಮಾಡ್ತವೆ. ಆವಾಗ ಆ ನರಿಯ ಮರಿಗೆ ಕೋಪ ಬರುತ್ತೆ. ಆದರೆ ಅದರ ಪಕ್ಕದಲ್ಲೇ ಇದ್ದಂಥ ಸಿಂಹಿಣಿ ಅಂದರೆ ಸಿಂಹದ ಹೆಂಡತಿ ಅದನ್ನು ಪಕ್ಕಕ್ಕೆ ಕರೆದು ಮೃದುವಾಗಿ ಹೇಳುತ್ತೆ, ನೋಡು, ನಮ್ಮ ಜೊತೆ ನೀ ಬೆಳೆದಿರ್ಬೋದು, ಆದರೆ ನಿನ್ನ ಸ್ವಭಾವ ನರಿಯದ್ದೇ ಆಗಿರುತ್ತೆ. ಅದರಿಂದ ಸಿಂಹದ ಧೈರ್ಯ ನಿನಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀನು ಒಂದು ಕೆಲಸ ಮಾಡು, ಅಂದರೆ ನರಿಗಳಿರೋ ಜೊತೆಗೆ ನೀನು ಬದುಕಲು ಒಳ್ಳೆಯದು, ಅದರಿಂದ ನೀನು ಆ ಕಡೆಗೆ ಹೊರಟೋಗು ಅಂತ ಹೇಳುತ್ತೆ. ಆವಾಗ ಅದನ್ನು ಕೇಳಿದ ನರಿ ತನ್ನ ಸ್ವಭಾವ ಅರಿಯುತ್ತೆ. ಅದಕ್ಕೆ ಅಲ್ಲಿ ಕಾಡಲ್ಲಿ ಎಲ್ಲಿ ನರಿ ಇರುತ್ತೆ ಅಲ್ಲಿಗೆ ಹೋಗಿ ಆ ನರಿಯ ಹಿಂಡನ್ನು ಈ ನರಿಯ ಮರಿ ಸೇರಿಕೊಂಡು ಅವ್ರ ಜೊತೆಗೆ ಸಂತೋಷವಾಗಿರುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಸ್ವಭಾವವನ್ನು ಸಂಪೂರ್ಣವಾಗಿ ಬದಲಿಸಲು ಸಾಧ್ಯವಿಲ್ಲ. ಅಂದರೆ ನರಿ ಸಿಂಹದ ಮರಿಗಳ ಜೊತೆಗೇ ಇರ್ಬೋದು, ಆದರೆ ಸಿಂಹದ ಮರಿಗಳು ಯಾವಾಗಲೂ ಸಿಂಹದ ಮರಿಗಳೇ. ಅವಕ್ಕೆ ಸಿಂಹದ ಥರನೇ ಧೈರ್ಯ, ಸ್ಥೈರ್ಯ ಎಲ್ಲ ಇರುತ್ತೆ. ಆದರೆ ನರಿಗೆ ನರಿ ಬುದ್ಧಿನೇ ಇರುತ್ತೆ. ಆದ್ದರಿಂದ ಯಾವತ್ತೂ ಸ್ವಭಾವವನ್ನು ಸಂಪೂರ್ಣವಾಗಿ ಬದಲಿಸೋಕ್ಕಾಗಲ್ಲ. ಯಾರ್ಯಾರ ಸ್ವಭಾವ ಹೇಗಿರುತ್ತೆ ಅದೇ ಥರ ಇರುತ್ತೆ ಹೊರತು ಬೇರೆಯವ್ರ ಜೊತೆ ನಾವು ಇದ್ದೀವಿ ಅಂತ ಆ ರೀತಿ ನಾವು ನಟಿಸೋಕ್ಕಾಗಲ್ಲ. ಮಕ್ಕಳೇ, ನಮ್ಮ ರೀತಿ ಏನಿದೆಯೋ ಆ ರೀತಿಯಾಗೇ ನಾವು ಬದುಕಬೇಕೋ ಹೊರತು ಇನ್ನೊಬ್ಬರ ರೀತಿ ನಾವು ಬದುಕೋಕ್ಕಾಗಲ್ಲ. ಈ ಒಂದು ಸೂಕ್ಷ್ಮತೆಯನ್ನು ನೀವು ತಿಳ್ಕೋಬೇಕು ಮಕ್ಕಳೇ. ನಾವು ಯಾರೋ ದೊಡ್ಡವ್ರ ಜೊತೆ ಇದ್ದೀವಿ ಅಂತ ನಾವು ದೊಡ್ಡವರಾಗೋಕ್ಕಾಗಲ್ಲ. ನಮ್ಮ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕಂಗೆ ನಾವು ಇರಬೇಕಾಗತ್ತೆ ಮಕ್ಕಳೇ. ಅದನ್ನು ಬಿಟ್ಟು ಬೇರೆಯವರು ಜೊತೆ ಅಂದರೆ ನಿಮ್ಗೆ ಇನ್ನೂ ಗೊತ್ತಾಗಲ್ಲ, ಮುಂದೆ ನೀವು ದೊಡ್ಡವರಾದಾಗ ಗೊತ್ತಾಗುತ್ತೆ. ಅದರಿಂದ ಇದೊಂದು ಪುಟ್ಟ ಕಥೆ ಆದರೂ ಬಹಳಷ್ಟು ನೀತಿ ಇದೆ ಇದರಲ್ಲಿ ಮಕ್ಕಳೇ. ಇದನ್ನು ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ.